ಸೊ ಇವತ್ತು ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ವಿ ಆರ್ ಟ್ರಾವೆಲಿಂಗ್ ಟು ಶಿರ್ಡಿ. ನಮ್ಮ ಫ್ಲೈಟ್ ಬಂದುಬಿಟ್ಟು 4:30 ಇರೋದು. ನಾವೆಲ್ಲ ಆಲ್ಬಿಯಸ್ಲಿ 2 o'clock ಆದರೂ ಇರಬೇಕಾಯಿತು, ಬಿಕಾಸ್ ಸೆಕೆಂಡ್ ಸ್ಟಾರ್ಟ್ 3:30. ಸೊ ಅದಕ್ಕೋಸ್ಕರ ವಿ ಆರ್ ಆಲ್ರೆಡಿ ಇನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ್ಯಂಡ್ ಶೂದು ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಅಪ್ಪಂದು ಕೂಡ. ಸೊ ಇವಾಗ ಚೆಕ್-ಇನ್ ಹಾಕ್ತಿದ್ದೀವಿ. ಚೆಕ್-ಇನ್ ಪ್ರಾಸೆಸ್ ಎಲ್ಲ ನಡೀತಿದೆ. ನಮ್ಮ ಒರಿಜಿನಲ್ ID ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಸಮಥಿಂಗ್, ವಿತ್ ಒರಿಜಿನಲ್ ಆಧಾರ್ ಕಾರ್ಡ್ ಆ್ಯಂಡ್ ಟಿಕೆಟ್ಸ್ ಒಳಗಡೆ ಹೋಗ್ತೀವಿ. ನಾವು ಒರಿಜಿನಲ್ ಆಧಾರ್ ಕಾರ್ಡ್ ತೆಗಿ. ಆ್ಯಕ್ಚುಲಿ ID ವೆರಿಫೈ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ನಂದಾಯಿತು, ಒಂದು ಜಸ್ಟ್ ಆಯಿತು. ವಿ ಆರ್ ವೇಟಿಂಗ್ ಫಾರ್ ದೆಮ್ ಟು ಕ್ಲಿಯರ್ ದ ಲಗೇಜ್ ಎಲ್ಲ ಚೆಕ್-ಇನ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ನಮ್ದು ಎಲ್ರದ್ದು ಸೇರಿ ಇಟ್ ಇಸ್ 23 kgs ಅಷ್ಟೇ ಆಗಿದ್ದು. 2 ಟಿಕೆಟ್ಸ್ದು ಆಗಲಿಲ್ಲ. ಆ್ಯಕ್ಚುಲಿ ಪರ್ ಟಿಕೆಟ್ ಇಟ್ ಇಸ್ 15 kg, ಬಟ್ ನಮ್ದು 7 ಜನದ ಸೇರಿ ಇಟ್ ಇಸ್ 23 kg. ಸೊ ಸ್ಯಾಡ್. ಇವಾಗ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ವಿ ಹ್ಯಾವ್ ಕಮ್ ಫಾರ್ ಸೆಕ್ಯೂರಿಟಿ ಚೆಕ್. ಎನಿವೇರ್ ಸೆಕ್ಯೂರಿಟಿ ಚೆಕ್, ಯು ಕ್ಯಾನ್ ಗೋ ಎನಿವೇರ್. ಸೊ ಸೆಕ್ಯೂರಿಟಿ ಚೆಕ್. ಸೊ ಇವಾಗ ಚೆಕ್-ಇನ್ ಎಲ್ಲ ಆಯಿತು, ಬೋರ್ಡಿಂಗ್ ಪಾಸ್ ಎಲ್ಲ ಆಯಿತು ತೋರಿಸಿ. ಚೆಕ್-ಇನ್ ಗೇಟ್ ವಾಸ್ 31 ಸಮಥಿಂಗ್. ಸೊ ಚೆಕ್-ಇನ್ ಆಗಿ ಇವಾಗ ನಾವು ಬಸ್ ಹತ್ರ ಹೋಗ್ತಾ ಇದ್ದೀವಿ. Is this possible? So we are ordered in for the bus. So sit. Back side, every window seats are there. Ma, baba. So ಏನು ಇಲ್ಲ ಹಾಂ. ನಂಗೆ ಫ್ಲೈಟಲ್ಲಿ ತುಂಬ ಬ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನನಗೆ ಎಕ್ಸ್ಟ್ರೀಮ್ ಇಯರ್ ಪೇನ್ ಇದ್ದದ್ರಿಂದ ಐ ಕುಡ್ ನಾಟ್ ಈವನ್ ಏಬಲ್ ಟು ವೇಕ್ ಅಪ್ ಆಲ್ಸೋ. ಸೊ ಅದರಿಂದ ಫ್ಲೈಟಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡ್ಬೋದು ಇಶಾನ್ವಿ, ನಮ್ಮಮ್ಮ, ಚೈತ್ರ ಒಂದೇ ಸೀಟ್ ಸಿಕ್ಕಿದೆ. ನಮ್ಮ ಅಪ್ಪಗೂ ಬೇರೆ ಸೀಟ್ ಸಿಕ್ಕಿದೆ, ಬಟ್ ವಿಂಡೋ ಸೀಟ್ ಸಿಕ್ಕಿತ್ತು ಇಶಾನ್ವಿಗೆ ಮತ್ತು ನಮ್ಮ ಅಪ್ಪಂಗೆ. ಆ್ಯಂಡ್ ನನಗೆ ಸಪ್ರೇಟ್ ಸೀಟ್ ಸಿಕ್ಕಿತ್ತು. ಏನಕ್ಕೆ ಈ ಥರ ಒಟ್ಟಿಗೆ ಸಿಕ್ಕಿಲ್ಲ ಅಂತ ಅಂದರೆ ನಾವು ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಮಾಡಿದ್ವಿ. ಸೊ ಅದರಿಂದ ನಮಗೆಲ್ಲ ಸೀಟ್ ಒಟ್ಟಿಗೆ ಸಿಕ್ಕಲಿಲ್ಲ, ಕಷ್ಟ ಆಯಿತು. ಆಫ್ಟರ್ ಟೇಕ್ ಆಫ್ ಆಗಿ ಒಂದು 5 minutesಗೆಲ್ಲ ನನ್ನ ಇಯರ್ ಪೇನ್ ಎಕ್ಸ್ಟ್ರೀಮ್ ಆಗಿದ್ದರಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅಲ್ಲಿ. ನಾವು ಏರ್ಪೋರ್ಟ್ ರೀಚ್ ಆದಾಗ ಟೈಮ್ ಬಂದ್ಬಿಟ್ಟು 5:30. ನಾವು ಪ್ಯಾಕೇಜ್ ಥ್ರೂ ಹೋಗಿದ್ದಿದ್ದು. ಸೊ ಇಟ್ ಕಾಸ್ಟೆಡ್ ಅರೌಂಡ್ 17,999. ಸೊ ಎಲ್ಲ ಇನ್ಕ್ಲೂಡೆಡ್, ಫ್ಲೈಟ್ ಚಾರ್ಜಸ್, ಟಿಕೆಟ್ಸ್, ಎವ್ರಿಥಿಂಗ್ ವಾಸ್ ಇನ್ಕ್ಲೂಡೆಡ್. ಎಲ್ಲ ಎಂಟ್ರಿ ಫೀಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಎಲ್ಲ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ AC ಬಸ್ ಕೂಡ. ಆ್ಯಂಡ್ ಇಲ್ಲಿ ನಮ್ಮ ಟೂರ್ ಮ್ಯಾನೇಜರ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಗೆ ಐಟಿನರಿ ಆಫ್ ದ ಡೇ ಅಂದ್ಬಿಟ್ಟು. ಆ್ಯಂಡ್ ನಮಗೆಲ್ಲ ರೀತಿಯಾದ ಫುಡ್ ಎಲ್ಲ ತುಂಬ ಚೆನ್ನಾಗೇ ಪ್ರೊವೈಡ್ ಮಾಡಿದ್ರು. ಇವಾಗ ನಾವು ಫಸ್ಟ್ ಟೆಂಪಲ್ ವಿಸಿಟ್ ಮಾಡ್ತಿರೋದು ಬಂದ್ಬಿಟ್ಟು ವಾಗೇಶ್ವರ್ ಟೆಂಪಲ್. ಈಗ ಬೆಳಗ್ಗೆನೇ ನಮ್ಗೆ ಯಾವುದೇ ರೀತಿಯಾದ ರೂಮ್ ಪ್ರೊವೈಡ್ ಮಾಡಲಿಲ್ಲ ಫ್ರೆಶ್ ಅಪ್ಗೆ. ನಾವು ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ ವಾಗೇಶ್ವರ್ ದೇವಸ್ಥಾನಕ್ಕೆ.
ನಮ್ಮ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ವಾಗೇಶ್ವರ ಟೆಂಪಲ್. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ತಿಂಡಿಗೆ ಹೋಗ್ತೀವಿ ಶಿವಸಾಗರ್ ಹೋಟೆಲ್ಗೆ, ವೇರ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಸ್ ಪ್ರೊವೈಡೆಡ್. ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ ಫಸ್ಟ್. ಆ್ಯಕ್ಚುಲಿ ಫ್ಲೈಟ್ ಜರ್ನಿನೂ ಚೆನ್ನಾಗಿತ್ತು ಆ್ಯಂಡ್ ಏರ್ಪೋರ್ಟ್ ವಾಸ್ ಕ್ಲೀನ್, ಸೊ ದಟ್ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೇವಸ್ಥಾನ ಅದೇ ಬಾಗೇಶ್ವರ ದೇವಸ್ಥಾನ. ಸೊ ಇಲ್ಲಿ ಬಾಗೇಶ್ವರ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಕ್ಯಾಮ್ರಾ ಅಲೋ ಇದೆಯೋ ಅಲ್ವೋ ಗೊತ್ತಿಲ್ಲ. ನಾಟ್ ಶೋರ್ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ. ರೆಸ್ಪೆಕ್ಟಿಂಗ್ ದ ಪ್ರೈವಸಿ ಆಲ್ಸೋ. ಇಲ್ಲಿ ಟೆಂಪಲ್ ಪಕ್ಕನೇ ಲೇಕ್ ಥರ ಎಲ್ಲ ಇದೆ. ಈವ್ನಿಂಗ್ ಟೈಮ್ಸ್ ಬೋಟಿಂಗ್ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ದಿಸ್ ವಾಸ್ ಅವರ್ ಫಸ್ಟ್ ಟೆಂಪಲ್. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಆ್ಯಂಡ್ ನೈಸ್, ತುಂಬ ಚೆನ್ನಾಗಿದೆ. ಸೀನ್ರಿ ಆಗಿರ್ಬೋದು, ಸೀನಿಕ್ ವ್ಯೂ ಆ್ಯಂಡ್ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಬ್ರೇಕ್ಫಾಸ್ಟಾಗಿ ನಿಲ್ಲಿಸ್ತಾರೆ, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ದೆನ್ ಅಲ್ಲಿಂದ 5 hours ಜರ್ನಿ ಔರಂಗಾಬಾದ್ಗೆ ಹೋಗ್ತೀವಿ. ಅಲ್ಲಿಂದ ಅಜಂತಾ ಎಲ್ಲೋರಾ ಕೇವ್ಸ್ಗೆ ಹೋಗ್ತೀವಿ. ದೆನ್ ವಿ ಗೋ ಬ್ಯಾಕ್ ಟು ಶಿರ್ಡಿ. ವಿ ರೀಚ್ ಬೈ 9 o'clock ಅನ್ಸುತ್ತೆ ಶಿರ್ಡಿಗೆ. ಸೊ ಅಲ್ಲಿ ರೂಮ್ ಚೆಕ್ ಇನ್ ಆಗಿಬಿಟ್ಟು ವಿ ಸ್ಟೇ ದೇರ್. ಬೆಳಗ್ಗೆ 6 o'clockಗೆ VIP ದರ್ಶನ ಮಾಡಿಕೊಂಡು ನೆಕ್ಸ್ಟು ರೆಸ್ಟ್ ಮಾಡಿ ಶನಿ ಸಿಂಗಾಪುರಾಗೆ ಹೋಗ್ತೀವಿ. ಹೆಂಗಿತ್ತು ಫ್ಲೈಟ್ ಜರ್ನಿ? ಇಟ್ ವಾಸ್ ಯುವರ್ ಫಸ್ಟ್ ಟೈಮ್ ರೈಟ್? ಹಾಂ, ಇವಾಗ ಹೇಳಿ. ಸ್ವಲ್ಪ ಕಿವಿ ನೋವು ಅಷ್ಟೇ, ಚೆನ್ನಾಗಿತ್ತು. ವಾಗೇಶ್ವರ ಟೆಂಪಲಲ್ಲಿ ಏನಂತ ಅಂದರೆ ಇಲ್ಲಿ ಎಣ ಸುಡ್ತಾರೆ ಆ್ಯಂಡ್ ಇಲ್ಲೇ ದೇವಸ್ಥಾನ ಇದೆ, ನೀವು ನೋಡ್ಬೋದು. ಇಲ್ಲಿ ಎಣ ಸುಡ್ತಾರೆ. ಇಲ್ಲಿ ಕಟ್ಟಿಗೆ ಎಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆ್ಯಕ್ಚುಲಿ ಎಣ ಸುಡ್ತಾರೆ ಆ್ಯಂಡ್ ಯಾರೋ ಬರ್ನ್ ಮಾಡೋಕ್ಕೆ ಬಂದಿದ್ದಾರೆ ಆಲ್ರೆಡಿ. ಅಲ್ಲಿ ಇವಾಗ ಝೂಮ್ ಮಾಡಿದ್ದೀನಲ್ಲ, ಅಲ್ಲಿ ಇವಾಗ ಎಣ ಸುಡೋ ಅಂಥ ಜಾಗ. ಆ್ಯಂಡ್ ಸೊ ಇಲ್ಲೇ ಟೆಂಪಲ್ ಇದೆ. ಸೊ ಇವಾಗ ಬೆಳಗಿನ ತಿಂಡಿಗೆ ಬಂದಿದ್ದೀವಿ. ಫಸ್ಟು ಫ್ರೂಟ್ಸ್ ಸರ್ವ್ ಮಾಡಿದ್ದಾರೆ ಎಲ್ರಿಗೂ. ಇಟ್ ಇಸ್ ಟೈಮ್ ಅರೌಂಡ್ 8 o'clock. ಸೊ ಬೆಳಗ್ಗೆ ತಿಂಡಿಗೆ ಬಂದಿದ್ದೀವಿ. ಫ್ರೂಟ್ಸ್ ಆದಮೇಲೆ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ. ಸ್ಯಾಂಡ್ವಿಚ್ ಆದಮೇಲೆ ಇಡ್ಲಿ ವಡೆ ಸಾಂಬಾರು ಸರ್ವ್ ಮಾಡ್ತಾರಂತೆ. ಸೊ ಫಸ್ಟ್ ಫ್ರೂಟ್ಸ್, ದೆನ್ ಸ್ಯಾಂಡ್ವಿಚ್. ನಮಗೆ ನಿಲ್ಸಿರೋ ಹೋಟೆಲ್ ಬಂದುಬಿಟ್ಟು ಶಿವಸಾಗರು. ಸ್ಯಾಂಡ್ವಿಚ್ ಆದಮೇಲೆ ಇಡ್ಲಿ ಆ್ಯಂಡ್ ವಡೆ ಕೊಟ್ಟಿದ್ದಾರೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ ಟೇಸ್ಟ್, ಸರ್ವಿಂಗ್, ಎವ್ರಿಥಿಂಗ್ ಈಸ್ ವೆರಿ ಹೈಜೆನಿಕ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇಡ್ಲಿ ಆದಮೇಲೆ ಮಸಾಲೆ ದೋಸೆ ಕೂಡ ಇತ್ತು ಬ್ರೇಕ್ಫಾಸ್ಟ್ಗೆ. ನೆಕ್ಸ್ಟ್ ಲಂಚ್ಗೆ ನಮಗೆ ಹೋಟೆಲ್ ಅನ್ನಪೂರ್ಣ ವೆಜ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ರು. ಬಫೆಟ್ ಅರೇಂಜ್ ಮಾಡಿದರು. ನೀವು ಇಲ್ಲಿ ನೋಡ್ಬೋದು, ರೋಟಿ, ಚೆನ್ನ, ಆಲೂ ಪಲ್ಯ ಮತ್ತು ಲಸ್ಸಿ ಆ್ಯಂಡ್ ಮಜ್ಜಿಗೆ ಇತ್ತು, ಮತ್ತು ಜೀರಾ ರೈಸ್ ದಾಲ್ ಇತ್ತು. ಸೊ ಲಂಚ್ ಎಲ್ಲ ತುಂಬ ಚೆನ್ನಾಗಿತ್ತು.
ಹೋಟೆಲ್ ಹತ್ರ ಹ್ಯಾಂಡ್ಲೂಮ್ ಸ್ಯಾರೀಸ್ ಇತ್ತು. ಸೊ ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಸ್ಯಾರಿ ನೀವೆಲ್ಲಿ ನೋಡ್ಬೋದು. ಅಂದರೆ ಇಲ್ಲಿ ಹೋಟೆಲ್ ನಿಲ್ಸಿದ್ರು, ಅದ್ರ ಎದುರುಗಡೆನೇ ಇದಿತ್ತು. ಸೊ ಜಸ್ಟ್ ಕೇಮ್ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ ಎಲ್ಲ. ಪರ್ಸಸ್ ಕೂಡ ಅಷ್ಟೇ ಪ್ಯೂರ್ ಸಿಲ್ಕ್ ಪರ್ಸು, ಹ್ಯಾಂಡ್ಲೂಮ್ ಸ್ಯಾರೀಸ್. ಈ ಶಾಲ್ ಆ್ಯಕ್ಚುಲಿ ಹ್ಯಾಂಡ್ಲೂಮು, ದ ಪ್ರೈಸ್ ಇಸ್ 7,000 ಈ ಶಾಲ್ಗೆ. ದೆನ್ ದಿಸ್ ಸ್ಯಾರಿ ಈಸ್ ಕಾಟನ್ ಮಿಕ್ಸ್ ಸಿಲ್ಕ್, ದಿಸ್ ಒನ್, and it is 4,000. So it's affordable. 1,395 after discount. They are buying some saree. Sorry. ಹೋಗಂತೀಯ? ಇಲ್ಲಪ್ಪ, ಇನ್ನು ಹೊಸ ಸೀರೆಗಳು ಅಷ್ಟೊಂದು ಬಿದ್ದಾವೆ. ಭದ್ರಾ ಮಾರುತಿ ಟೆಂಪಲ್ಗೆ ಕರ್ಕೊಂಬಂದಿದ್ದಾರೆ, ಆಂಜನೇಯನ ದೇವಸ್ಥಾನ. ಸ್ವಲ್ಪ ರಶ್ ಇರುತ್ತೆ, ಬಿಕಾಸ್ ಸ್ಯಾಟರ್ಡೆ ಆಗಿರೋದ್ರಿಂದ ವೈಟ್ ರಶ್ ಇದ್ದೇ ಇರುತ್ತೆ. ರಶ್ ಇದ್ದೇ ಇರುತ್ತೆ. ಒಳಗಡೆ ವಿಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಸಿ ಐ ಥಿಂಕ್ ವಿ ಹ್ಯಾವ್ ಟು ನಾಟ್ ಮೇಕ್ ವಿಡಿಯೋನು ಇನ್ಸೈಡ್. ಈ ಕಡೆ ಲೆಫ್ಟ್ ಸೈಡ್ ಬಾನು. ಸಿ ಡ್ರೆಸ್ ಕೋಡ್ ಹಾಕಿದ್ದಾರೆ, ಓನ್ಲಿ ಕುರ್ತಾ ಸ್ಯಾರೀಸ್, ಸಲ್ವಾರ್ ಕಮೀಸ್ ಅಂತ ಅಂದ್ಬಿಟ್ಟು. ಜೀನ್ಸ್ ಏನು ಹಾಕೋ ಆಗಿಲ್ಲ. ವೆಯ್ಟ್ ಮಾಡಿ. ಭದ್ರಾ ಮಾರುತಿ ಟೆಂಪಲ್ ಆದ ನಂತರ ನಾವು ಬಂದಿರೋದೆ ಎಲ್ಲೋರಾ ಕೇವ್ಸ್. ಎಲ್ಲೋರಾ ಕೇವ್ಸಲ್ಲಿ ಟೋಟಲ್ 34 ಕೇವ್ಸ್ ಇದೆ. ನಾವಿಲ್ಲಿ ಬಂದಿರೋದು 16th ಕೇವ್. ಇದು ಬಿಲ್ಟ್ ಆಗಿರೋದು ಆಲ್ಮೋಸ್ಟ್ 18th ಸೆಂಚುರಿಯಲ್ಲಿ ಬೈ ರಾಷ್ಟ್ರಕೂಟ ಡೈನಾಸ್ಟಿ. ಸೊ ಆ್ಯಕ್ಚುಲಿ ಇದು ಲಾರ್ಜೆಸ್ಟ್ ಮೊನೋಲಿಥಿಕ್ ಕೇವ್ ಅಂತ ಕೂಡ ವರ್ಡಲ್ಲಿ. ಆ್ಯಂಡ್ ಇಟ್ ಹ್ಯಾಸ್ ಇಡೀ 34 ಕೇವ್ಸಲ್ಲಿ ಬರೀ ಈ ಕೇವಲ್ಲಿ ಮಾತ್ರನೇ ದೇವಸ್ಥಾನ ಇರೋದು. ಅದೇ ಕೈಲಾಸ ಟೆಂಪಲ್ ಅಂತ ಕೂಡ ಕರೀತಾರೆ. ನೀವಿಲ್ಲಿ ಒಳಗಡೆ ಹೋಗ್ತಾ ನೋಡ್ಬೋದು, ಒಂದು ಶಿವನ ದೇವಸ್ಥಾನ ಇದೆ. ಮುಂದೆ ವೀಡಿಯೋಸಲ್ಲಿ ನೀವು ನೋಡ್ತೀರಾ, ಅದು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಕಾರ್ವಿಂಗ್ಸ್ ಆಗಿರ್ಬೋದು, ಅಲ್ಲಿ ಒಂದು ವೆದರ್ ಆಗಿರ್ಬೋದು. ಆ್ಯಕ್ಚುಲಿ ಯೂಶಲಿ ಬಿಸಿಲಿದ್ದೇ ಇರುತ್ತೆ ಅಲ್ಲಿ, ಬಟ್ ನಾವು ಹೋದಾಗ ಇಟ್ ವಾಸ್ ಅರೌಂಡ್ ಕ್ಲೌಡಿ, ಒಂದು ಸ್ವಲ್ಪ ಮಳೆ ಕೂಡ ಬಂತು ನಾವು ಹೋದಾಗ. ತುಂಬ ಚೆನ್ನಾಗಿತ್ತು ಕೇವು. ಲೈಫಲ್ಲಿ ಒನ್ಸ್ ಎಲ್ಲೋರಾ ಕೇವ್ ನೋಡಲೇಬೇಕು.
ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮೇಲೆ ಹೋಗೋದು ಎಲ್ಲೋರ ಕೇವ್ಸ್. ಸ್ಟೆಪ್ಸ್ ನೋಡ್ಬೋದು, ಆ ಬಂಡೆಲ್ಲ ಸ್ಟೆಪ್ಸ್ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅದೆಲ್ಲ ನಾ ಕಂಡೆ, ಅದೆಲ್ಲ ನಾ ಕಂಡೆ ಈ ತಾಜಾ ತರುಣಿಯಲ್ಲಿ, ಈ ತಾಜಾ ತನುವಿನಲ್ಲಿ. ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಚೆಲುವಿನ ಭಾರಾನು, ಚೆಲುವಿನ ಭಾರಾನು ಈ ತಾಜಾ ತರುಣಿಯಲ್ಲಿ, ಸೊಂಪಾದ ಪದಗಳಲ್ಲಿ. ಮಂದವಾಗಿ ಬಳುಕುವಂತ ನಾರಿವಳ ಅಂದ ನೋಡ ನಿಂತಾಗ, ಚಂದ ನೋಡ ನಿಂತಾಗ, ಯಾರು ನೀನು ಎಂದು ಕೇಳುತ್ತಾವೆ ಇವಳ ಪೊಗರಿನ ಹೃದಯ ಪಾಲಕಿಯರು. ನಾಟ್ಯದಂತೆ ನಡೆಯುವಾಗ ನಡೆಯುವಾಗ ಅತ್ತಲಾಡಿ ಇತ್ತಲಾಡಿ ಇತ್ತಲಾಡಿ ಅತ್ತಲಾಡಿ ಕೀಲು ಕೊಟ್ಟ ಕುದುರೆಯಂತಾಯ್ತಲ್ಲ ನನ್ನಿ ಸುಂದರಿ. ಸೊಂಟಪೀಠ ಸೊಂಟಪೀಠ ಸೊಕ್ಕುಂಟು ಸಿಗ್ಗುಂಟು ಸೊಕ್ಕುಂಟು ಸಿಗ್ಗುಂಟು ಈ ಸಜೀವ ಬೊಂಬೆಯಲ್ಲಿ. ಸೊಕ್ಕುಂಟು ಸಿಗ್ಗುಂಟು ಈ ಸಜೀವ ಬೊಂಬೆಯಲ್ಲಿ. ಅನ್ಕುಂಟು ಡೊಣ್ಕುಂಟು ಅನ್ಕುಂಟು ಡೊಣ್ಕುಂಟು ಈ ತಾಜಾ ತರುಣಿಯಲ್ಲಿ, ಈ ನಾರಿ ನಡುವಿನಲ್ಲಿ. ನೋಡಿದಾಗ ಬೆದರುತ್ತಾಳೆ ಬೆದರುತ್ತಾಳೆ ಬೆದರು ಬೊಂಬೆ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.